ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ಸಂಖ್ಯಾಶಾಸ್ತ್ರ ಎಂಬ ಪಾಠದ LBA ಆಧಾರಿತ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ MCQ ಪ್ರಶ್ನೆಗಳು, ಒಟ್ಟು 8 MCQ ಪ್ರಶ್ನೆಗಳು ಕಂಡು ಬರ್ತವೆ. ಸೊ ಅದರಲ್ಲಿ ಒಂದೊಂದು ಅಂಕ ಅಂದರೆ ಟೋಟಲ್ ಆಗಿ 8 ಅಂಕಗಳು ದೊರೀತವೆ ನಮಗೆ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ರೀತಿಯಾಗಿರ್ತದೆ. ದತ್ತಾಂಶದ ವ್ಯತ್ಯಾಸವು 4 ಆಗಿದ್ದರೆ, ದತ್ತಾಂಶದ ವ್ಯತ್ಯಾಸವು 4 ಆಗಿದ್ದರೆ ಪ್ರಮಾಣಿತ ವಿಚಲನ ಎಷ್ಟು ಅಂತ ಕೇಳಿದಾನೆ. ಆಪ್ಷನ್ A 2 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ A 2 ಸರಿಯಾದ ಉತ್ತರ ಆಗಿರುತ್ತದೆ. ಓಕೆನಾ. ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ. ವೀಕ್ಷಣೆಗಳ ಸಂಖ್ಯೆ ಸಮನಾಗಿದ್ದರೆ, ವೀಕ್ಷಣೆಗಳ ಸಂಖ್ಯೆ ಸಮವಾಗಿದ್ದರೆ ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸೊ ವೀಕ್ಷಣೆಗಳ ಸಂಖ್ಯೆ ಯಾವಾಗಲೂ ಸಮನಾಗಿದ್ದರೆ ನಾವು ಮಧ್ಯಾಂಕವನ್ನು ಹೆಂಗೆ ಕಂಡುಹಿಡಿತೀವಪ್ಪ ಅಂದರೆ 2 ಮಧ್ಯದ ಬೆಲೆಗಳ ಸರಾಸರಿಯನ್ನು ತೆಗೆದುಕೊಳ್ತೇವೆ. ಆಪ್ಷನ್ B 2 ಮಧ್ಯದ ಬೆಲೆಗಳ ಸರಾಸರಿಯನ್ನು ತೆಗೆದುಕೊಂಡು ನಾವು ಮಧ್ಯಾಂಕವನ್ನು ಏನು ಮಾಡ್ತೇವೆ, ಕಂಡುಹಿಡಿತೀವಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ವ್ಯಾಪ್ತಿ ಒಂದು ಪ್ರಮುಖ ಸಂಖ್ಯಾಶಾಸ್ತ್ರೀಯ ಅಳತೆ ಏಕೆ? ವ್ಯಾಪ್ತಿಯು ಒಂದು ಪ್ರಮುಖ ಸಂಖ್ಯಾಶಾಸ್ತ್ರೀಯ ಅಳತೆ ಏಕೆ ಅಂತ ಕೇಳಿದಾನೆ. ಇದು ವೀಕ್ಷಣೆಗಳ ಸಂಖ್ಯೆಯನ್ನು ಹೇಳುತ್ತದೆ. ಆಪ್ಷನ್ B ಇದು ಮೌಲ್ಯಗಳ ಮೊತ್ತವನ್ನು ನೀಡುತ್ತದೆ. ಆಪ್ಷನ್ C ಇದು ದತ್ತಾಂಶದ ಸ್ಥಿರತೆಯನ್ನು ತೋರಿಸುತ್ತದೆ. ಆಪ್ಷನ್ D ಇದು ದತ್ತಾಂಶದ ಹರಡುವಿಕೆಯನ್ನು ನೀಡುತ್ತದೆ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ D ಇದು ದತ್ತಾಂಶದ ಹರಡುವಿಕೆಯನ್ನು ನೀಡುತ್ತದೆ ಅನ್ನೋದು ಸರಿಯಾದ ಉತ್ತರವಾಗ್ತದೆ. ಓಕೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ 3 ಪ್ರಶ್ನೆಗಳು ಅದು. ಇನ್ನು 4ನೇ ಪ್ರಶ್ನೆ ನೋಡಿ. ಒಂದು ದತ್ತಾಂಶದಲ್ಲಿ 2 ಬಹುಲಕಗಳಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ಒಂದು ದತ್ತಾಂಶದಲ್ಲಿ 2 ಬಹುಲಕಗಳಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಅನ್ನು ನೋಡೋಣ. ಆಪ್ಷನ್ A ಏಕಬಹುಲಕ, ಆಪ್ಷನ್ B ಬಹುಬಹುಲಕ, ಆಪ್ಷನ್ C ದ್ವಿಬಹುಲಕ, ಆಪ್ಷನ್ D ಬಹುಲಕವಲ್ಲದ ಅಂತ ಇದೆ. ಆಪ್ಷನ್ D ಬಹುಲಕವಲ್ಲದ ಅಂತ ಕೇಳಿದಾನೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ C ದ್ವಿಬಹುಲಕ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ C ದ್ವಿಬಹುಲಕ ಅನ್ನೋದು ಸರಿಯಾದ ಉತ್ತರ. ಓಕೆನಾ. ಸೊ 5ನೇ ಪ್ರಶ್ನೆ ನೋಡಿ. ದತ್ತಾಂಶದಲ್ಲಿ ಅತಿ ಸಾಮಾನ್ಯ ಮೌಲ್ಯವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದಾನೆ. ಆಪ್ಷನ್ A ಸರಾಸರಿ, ಆಪ್ಷನ್ B ಮಧ್ಯಾಂಕ, ಆಪ್ಷನ್ C ಬಹುಲಕ, ಆಪ್ಷನ್ D ವ್ಯಾಪ್ತಿ ಅಂತ ಇದೆ. ಸೊ ಇದರಲ್ಲಿ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ C ಬಹುಲಕ ಅನ್ನೋದು ಸರಿಯಾದ ಉತ್ತರವಾಗಿರ್ತದೆ. ಆಪ್ಷನ್ C ಬಹುಲಕ ಸರಿಯಾದ ಉತ್ತರ. ಓಕೆನಾ. 6ನೇ ಪ್ರಶ್ನೆ ನೋಡಿ. 4 5 5 6 7 7 6 7 5 5 ಈ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ನೋಡ್ರಿ 4, 5, 5, 6, 7, 7, 6, 7, 5, 5 ಈ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ನೋಡೋಣ. ಆಪ್ಷನ್ A 7 ಅಂತ ಕೊಟ್ಟಿದ್ದಾನೆ, ಆಪ್ಷನ್ B 4, ಆಪ್ಷನ್ C 6, ಹಾಗೆ ಆಪ್ಷನ್ D 5 ಅಂತ ಇದೆ. ಸೊ ಬಹುಲಕ ಯಾವುದಪ್ಪ ಅಂದರೆ ಅತಿ ಹೆಚ್ಚು ಇರ್ತದಲ್ಲ ಅದೇ. ಓಕೆನಾ. ಸೊ ಯಾವುದು ಅತಿ ಹೆಚ್ಚಿದೆ ನೋಡಿ? 5. ಆಪ್ಷನ್ D 5 ಅನ್ನೋದು ಅತಿ ಹೆಚ್ಚಿದೆ. ಸೊ ನೋಡಿ ಎಷ್ಟಿದೆ? 1 2 3 4 ಬಾರಿ ಇದೆ. ಓಕೆ. ಇನ್ನು 6 ನೋಡಿ 1 2 ಇದೆ. 7 ನೋಡಿ 1 2 3 ಇದೆ. ಸೊ ಹಾಗಾಗಿ 5 ಅನ್ನೋದು ಅತಿ ಹೆಚ್ಚು ಬಾರಿ ಬಂದಿರೋದ್ರಿಂದ ಆಪ್ಷನ್ D 5 ಸರಿಯಾದ ಉತ್ತರವಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ 7ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಸೊ 6, 4, 2, 10 ಮತ್ತು 7 ಈ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಆಪ್ಷನ್ ಆಪ್ಷನ್ 7, ಆಪ್ಷನ್ B 4, ಆಪ್ಷನ್ C 6, ಹಾಗೆ ಆಪ್ಷನ್ D 5 ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ C 6 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ C 6 ಸರಿಯಾದ ಉತ್ತರ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. 8ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಸರಾಸರಿ ಬಹುಲಕ ಹಾಗೂ ಮಧ್ಯಾಂಕಗಳ ಸಂಬಂಧವು ಅಂತ ಕೇಳಿದಾನೆ. ಸರಾಸರಿ ಬಹುಲಕ ಹಾಗೂ ಮಧ್ಯಾಂಕಗಳ ಸಂಬಂಧವು ಅಂತ ಕೇಳಿದಾನೆ. ಆಪ್ಷನ್ A ಬಹುಲಕ ಪ್ಲಸ್ 2 ಸರಾಸರಿ ಈಕ್ವಲ್ಸ್ ಟು 3 ಮಧ್ಯಾಂಕ,
ಆಪ್ಷನ್ ಬಿ ಸರಾಸರಿ ಪ್ಲಸ್ ಬಹುಲಕ ಈಕ್ವಲ್ಸ್ ಟು 3 ಮಧ್ಯಾಂಕ, ಆಪ್ಷನ್ ಸಿ ಬಹುಲಕ ಪ್ಲಸ್ 3 ಸರಾಸರಿ ಈಕ್ವಲ್ಸ್ ಟು 2 ಮಧ್ಯಾಂಕ, ಆಪ್ಷನ್ ಡಿ 3 ಬಹುಲಕ ಪ್ಲಸ್ 2 ಸರಾಸರಿ ಈಕ್ವಲ್ಸ್ ಟು ಮಧ್ಯಾಂಕ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ ಬಹುಲಕ ಪ್ಲಸ್ 2 ಸರಾಸರಿ ಈಕ್ವಲ್ಸ್ ಟು 3 ಮಧ್ಯಾಂಕ ಅನ್ನೋದು ಸರಿಯಾದ ಉತ್ತರವಾಗಿರ್ತದೆ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 3 ಅಂಕದ 4 ಪ್ರಶ್ನೆಗಳು ಕಂಡುಬರ್ತಾವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 4 ಪ್ರಶ್ನೆಗಳು 3 ಅಂಕಗಳು, ಟೋಟಲ್ ಆಗಿ ಒಟ್ಟು ನಿಮಗೆ 12 ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಈ ಒಂದು ಮೇನ್ನಿಂದ ನಿಮಗೆ ದೊರೆತಿದೆ. ಸೊ ಏನಿದೆಪ್ಪ ಕ್ವಶನ್ನು, ಓಕೆನಾ. ಸೊ ನೋಡ್ತಾ ಹೋಗೋಣ. ಸೊ 9ನೇ ಪ್ರಶ್ನೆ ನೋಡಿ, ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಓಕೆ. ಸೊ ಸರಾಸರಿಯನ್ನು ನೋಡ್ತಾ ಹೋಗೋಣ. ವರ್ಗಾಂತರ ಏನು ಕೊಟ್ಟಿದ್ದಾನೆ, 2,6 ಆವೃತ್ತಿ 2 ಇದೆ, 7ರಿಂದ 11 ಆವೃತ್ತಿ 4 ಇದೆ, ಹಾಗೆ 12ರಿಂದ 16 ವರ್ಗಾಂತರಕ್ಕೆ ಆವೃತ್ತಿ 5 ಇದೆ, 17ರಿಂದ 21 ವರ್ಗಾಂತರಕ್ಕೆ ಆವೃತ್ತಿ 3 ಇದೆ, ಹಾಗೆ 22ರಿಂದ 26ಕ್ಕೆ ಆವೃತ್ತಿ 1 ಇದೆ. ಓಕೆನಾ. ಸೊ ಇವಾಗ ಏನು ಮಾಡೋಣ ನಾವು, ಸೊ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಮೊದಲಿಗೆ ನಾವು ಟೇಬಲ್ ಹಾಕೋಬೇಕು. ವರ್ಗಾಂತರ ಅಂತ ಒಂದು ಕಾಲಮು, ಆವೃತ್ತಿ FI ಅಂತ ಕರಿತೀವಿ, ಮಧ್ಯಬಿಂದು XI ಅಂತ ಕರಿತೀವಿ, ಹಾಗೆ XI FI ಅಂತ ಇದೆ. ಸೊ ಓಕೆನಾ, ನೋಡ್ತಾ ಹೋಗೋಣ. ಸೊ ಇಲ್ಲಿದೆ ನೋಡಿ, ಈ ರೀತಿಯಾಗಿ ನಾವು ಓಕೆನಾ ಈ ರೀತಿಯಾಗಿ ಟೇಬಲನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 2ರಿಂದ 6 ವರ್ಗಾಂತರಕ್ಕೆ ಆವೃತ್ತಿ ಎಷ್ಟಿದೆ, 2 ಇದೆ. ಓಕೆ. 7ರಿಂದ 11ಕ್ಕೆ ಆವೃತ್ತಿ 4 ಇದೆ, 12ರಿಂದ 16ಕ್ಕೆ ಆವೃತ್ತಿ 5 ಇದೆ, 17ರಿಂದ 21ಕ್ಕೆ ಆವೃತ್ತಿ 3 ಇದೆ, 22ರಿಂದ 26ಕ್ಕೆ ಆವೃತ್ತಿ 1 ಇದೆ. ಓಕೆನಾ. ಸೊ ಆವೃತ್ತಿಯನ್ನು ನಾವು FI ಅಂತ ಕರಿತೀವಿ. ಸೊ ಓಕೆನಾ, ಇದನ್ನು ನಾವು ಇವಾಗ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಸಮ್ಮಿಷನ್ ಆಫ್ FI ಈಕ್ವಲ್ಸ್ ಟು 15 ಆಗ್ತದೆ. ಹೌದಾ. 4 2 6, 6 5 11, 11 3 14, 14 ಪ್ಲಸ್ 1 15. ಓಕೆನಾ. ಸೊ ಇವಾಗ ಮಧ್ಯಬಿಂದುವನ್ನು ಕಂಡುಹಿಡಿಯಬೇಕು. ಮಧ್ಯಬಿಂದು ಅಂದರೆ XI. ಓಕೆ. ಈ ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಿಯಬೇಕು. ನೋಡಿರಿ, 2 3 4 5 6, ಹೌದಾ, 5 ಇದ್ದಾವೆ. ಸೊ ಇಲ್ಲಿ 2 ಮತ್ತು 6ರ ಮಧ್ಯಾಂಕ ಎಷ್ಟಪ್ಪ ಅಂದರೆ 4 ಆಗ್ತದೆ. ಓಕೆ. 7 ಮತ್ತು 11ರ ಮಧ್ಯಾಂಕ 9 ಆಗ್ತದೆ, 12ರಿಂದ 16ರ ಮಧ್ಯಾಂಕ 14 ಆಗ್ತದೆ, 17 21ರ ಮಧ್ಯಾಂಕ 19, ಹಾಗೆ 22 26ರ ಮಧ್ಯಾಂಕ 24 ಆಗ್ತದೆ. ಸೊ ಇವಾಗ ಮಧ್ಯಬಿಂದು ಏನಿದೆ ಅಲ್ಲ, ಮಧ್ಯಬಿಂದು ಮಧ್ಯಾಂಕ ಅಂದ್ಬಿಟ್ಟೆ. ಈ ಮಧ್ಯಬಿಂದುವನ್ನು ನಾವು ಆವೃತ್ತಿಯೊಂದಿಗೆ ಗುಣಾಕಾರವನ್ನು ಮಾಡಬೇಕಾಗ್ತದೆ. ಸೊ 4 2 8 FI XI ಅಥವಾ XI FI, ಇನ್ನು 9 4 36, 14 70, 19 3 57, 24 24. ಸೊ ಈ XI FI ಅನ್ನು ನಾವು ಏನು ಮಾಡಬೇಕು, ಸಮೇಷನ್ ಮಾಡಬೇಕು. ಅಂದರೆ ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕು. ಅವಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಆನ್ಸರ್ ಅಂದರೆ 195 ಸಿಕ್ತು. ಓಕೆನಾ. ಈ ನಮಗೆ ಸರಾಸರಿ ಫಾರ್ಮುಲಾ ಗೊತ್ತಾಯ್ತು. ಓಕೆ. ಏನೈತೆ ಸರಾಸರಿ ಫಾರ್ಮುಲಾ, ಸೊ ಇಲ್ಲಿದೆ ನೋಡಿ. ಓಕೆನಾ. ಸೊ ಏನಿದೆ ಸರಾಸರಿ ಫಾರ್ಮುಲಾ, ಸೊ ಇಲ್ಲಿ ನೋಡಿ. ಓಕೆನಾ. ಸೊ ಸರಾಸರಿ ಸಮೇಷನ್ ಆಫ್ FI XI ಈಕ್ವಲ್ಸ್ ಟು ಡಿವೈಡೆಡ್ ಬೈ ಸಮೇಷನ್ ಆಫ್ FI ಅಂತ ಇದೆ. ಸೊ ಎಷ್ಟೈತಪ್ಪ, 195. FI XI ವ್ಯಾಲ್ಯೂ ಎಷ್ಟೈತಿ, 195. ಹಾಗೆ FI ವ್ಯಾಲ್ಯೂ ಎಷ್ಟೈತಿ, 15 ಐತಿ. ಓಕೆನಾ. ಸೊ 15 1 15 13 195 ಆಗ್ತದೆ. ಸೊ ಸರಾಸರಿ ಎಷ್ಟಪ್ಪ ಅಂದರೆ ನಮಗೆ 13 ಸಿಗ್ತದೆ. ಓಕೆ. ಸರಾಸರಿ ಎಷ್ಟು, 13. ಇವಾಗ ನಾವು 4 ಮಾರ್ಕಿಂದ 3 ಮಾರ್ಕಿಂದ 1 ಲೆಕ್ಕವನ್ನು ನೋಡಿದ್ವಿ. ಹೀಗೆ ಇನ್ನೂ 3 ಲೆಕ್ಕಗಳು ಅದಾವೆ. ಯಾವ್ಯಾವಪ್ಪ ಅದಾವು ನೋಡೋಣ, ಅದನ್ನ ನೋಡ್ತಾ ಹೋಗೋಣ. ಸೊ 10ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ವರ್ಗಾಂತರ 1ರಿಂದ 5ಕ್ಕೆ ಆವೃತ್ತಿ 1 ಇದೆ, ಸೊ 5ರಿಂದ 9ಕ್ಕೆ ಆವೃತ್ತಿ 3 ಇದೆ, 9ರಿಂದ 13ಕ್ಕೆ ವರ್ಗಾಂತರಕ್ಕೆ 7 ಇದೆ ಆವೃತ್ತಿ, 13ರಿಂದ 17ಕ್ಕೆ ವರ್ಗಾಂತರಕ್ಕೆ 10 ಆವೃತ್ತಿ ಕೊಟ್ಟಿದ್ದಾನೆ, 17ರಿಂದ 21 ವರ್ಗಾಂತರಕ್ಕೆ 9 ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಏನು ಕಂಡುಹಿಡಿಯಬೇಕು, ಬಹುಲಕವನ್ನು ಕಂಡುಹಿಡಿಯಬೇಕು ನಾವು. ಓಕೆ. ಸೊ ವ್ಯಾಲ್ಯೂವನ್ನು ನೋಡ್ತಾ ಹೋಗೋಣ. ಓಕೆ. ಸೊ ಇಲ್ಲಿ ನೋಡಿ, F0 ಅಂದರೆ 7 ಅಂತ ತಗೋತೀವಿ ನಾವು. F0 ಯಾವುದು, ವರ್ಗಾಂತರವನ್ನು ಹಾಕಿದಾಗ ನಮ್ಗೆ ಏನು ಸಿಗ್ತದೆ, F0 ಸಿಗ್ತದೆ. F0 ಈಕ್ವಲ್ಸ್ ಟು 7, F1 ಈಕ್ವಲ್ಸ್ ಟು 10. ಓಕೆ. ಹಾಗೆ F2 ಈಕ್ವಲ್ಸ್ ಟು 9, H ಈಕ್ವಲ್ಸ್ ಟು 4, ಹಾಗೆ L ಈಕ್ವಲ್ಸ್ ಟು 13 ಅಂತ ತಗೋತೀವಿ. ಓಕೆನಾ. ಸೊ ಈಗ ನಾವು ಡೈರೆಕ್ಟ್ ಫಾರ್ಮುಲಾಕ್ಕೆ ಹೋಗ್ಬಿಡೋಣ. ಬಹುಲಕ ಈಕ್ವಲ್ಸ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ ತಗೋತೀವಿ. ಸೊ ಈ ಫಾರ್ಮುಲಾಕ್ಕೆ ನಾವೇನು ಮಾಡೋಣ, ವ್ಯಾಲ್ಯೂಸನ್ನು ಪುಟ್ ಆನ್ ಮಾಡೋಣ, ವ್ಯಾಲ್ಯೂಸನ್ನು ಹಾಕ್ತಾ ಹೋಗೋಣ. ಓಕೆ. ಸೊ ವ್ಯಾಲ್ಯೂಸ್ ಏನಿದೆ ನೋಡಿ. ಸೊ L ವ್ಯಾಲ್ಯೂ ಎಷ್ಟಿದೆ, 13 ಇದೆ. ಓಕೆನಾ. F1 ವ್ಯಾಲ್ಯೂ 10 ಇದೆ, ಇಲ್ಲಿದೆ ನೋಡಿ. F1 ವ್ಯಾಲ್ಯೂ 10. ಓಕೆನಾ. ಮೈನಸ್ F0 ವ್ಯಾಲ್ಯೂ ಇಲ್ಲಿದೆ ನೋಡಿ, 7 ಡಿವೈಡೆಡ್ ಬೈ 2F1. 2 ಇಂಟು F1 ವ್ಯಾಲ್ಯೂ ಎಷ್ಟೈತಿ, 10 ಐತಿ, ಇಲ್ಲಿ ಬರ್ತೀನಿ.
ಸೊ ನೆಕ್ಸ್ಟ್ ಮೈನಸ್ ಎಫ್ ನಾಟ್ ವ್ಯಾಲ್ಯೂ 7 ಇದೆ, ಮೈನಸ್ ಎಫ್ ಟು ವ್ಯಾಲ್ಯೂ ಇಲ್ಲಿದೆ, ಇಂಟು ಹೆಚ್ ವ್ಯಾಲ್ಯೂ 4. ಓಕೆ, ಇಲ್ಲಿ ಬರ್ದಿದ್ದೇನೆ. ಇವಾಗ ಈ 10ರಲ್ಲಿ 7 ಅಂದರೆ 3 ಇಲ್ಲಿದೆ. ಓಕೆ, 2 ಇಂಟು 10 ಅಂದರೆ 20, -7 -9 2 ಮೈನಸ್ ಇರೋದ್ರಿಂದ ಕೂಡಿಸ್ಬೇಕಾಗ್ತದೆ. ಸೊ ಯಾವ ಚಿಹ್ನೆ ಇರ್ತದೆ ಅದನ್ನೇ ಇಡಬೇಕಾಗ್ತದೆ. ಸೊ ಮೈನಸ್ ಅಂದರೆ -7 -9 ಅಂದರೆ -16 ವ್ಯಾಲ್ಯೂ ಆಗ್ತದೆ, ಇಂಟು ಹೆಚ್ ವ್ಯಾಲ್ಯೂ 4 ಹಾಗೆ ಇಟ್ಕೊಡ್ರಿ. ಓಕೆ, ಇವಾಗ ಏನು ಮಾಡಬೇಕು, ಈ 20ರಲ್ಲಿ 16ನ್ನು ಕಳಿಬೇಕು. ಅವಾಗ ನೋಡ್ರಿ, ಸೊ 13 ಪ್ಲಸ್ 3 ಡಿವೈಡೆಡ್ ಬೈ 4, 20ರಲ್ಲಿ 16 ಹೋದ್ರೆ 4 ಉಳಿತದೆ. ಸೊ ಇಲ್ಲಿ ಇಂಟು 4 ಇದೆಯಲ್ಲ, ಈ 4 ಏನಾಗ್ತದೆ, ಗೆಟ್ ಕ್ಯಾನ್ಸಲ್ ಆಗ್ತದೆ, ಕ್ಯಾನ್ಸಲ್ ವಿತ್ ಈಚ್ ಅದರ್. ಸೊ ಅವಾಗ ನಮಗೆ 13 ಪ್ಲಸ್ 3 ಸಿಕ್ತು, 13 ಪ್ಲಸ್ 3. ಓಕೆನಾ, ಹಾಗಾದರೆ ಬಹುಲಕ ಎಷ್ಟಪ್ಪ, 13 ಪ್ಲಸ್ 3 ಅಂದರೆ 16 ಸರಿಯಾದ ಉತ್ತರ ಆಗ್ತದೆ. ಓಕೆ, ಸೊ ಇದು 10ನೇ ಪ್ರಶ್ನೆ ಆಗಿರ್ತದೆ. ಇನ್ನು 11ನೇ ಪ್ರಶ್ನೆ ನೋಡಿ ಏನಿದೆ ಅಂತ. ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ ವರ್ಗಾಂತರ 0ರಿಂದ 20ಕ್ಕೆ ಆವೃತ್ತಿಯನ್ನು 6 ಕೊಟ್ಟಿದ್ದಾನೆ, 20ರಿಂದ 40ಕ್ಕೆ ಆವೃತ್ತಿಯನ್ನು 9 ಕೊಟ್ಟಿದ್ದಾನೆ, 40ರಿಂದ 60 ವರ್ಗಾಂತರಕ್ಕೆ 10 ಆವೃತ್ತಿಯನ್ನು ಕೊಟ್ಟಿದ್ದಾನೆ, ಹಾಗೆ 60ರಿಂದ 80 ವರ್ಗಾಂತರಕ್ಕೆ 8 ಆವೃತ್ತಿಯನ್ನು ಕೊಟ್ಟಿದ್ದಾನೆ, 80ರಿಂದ 100 ವರ್ಗಾಂತರಕ್ಕೆ 7 ಆವೃತ್ತಿಯನ್ನು ಕೊಟ್ಟಿದ್ದಾನೆ. ಸೊ ಇವಾಗ ನಾವು ಟೇಬಲನ್ನು ಹಾಕೋಣ. ಓಕೆನಾ, ಇಲ್ಲಿದೆ ನೋಡಿ. ಸೊ ವರ್ಗಾಂತರ 0ದಿಂದ 20 ಇದೆ, ವರ್ಗಾಂತರ ಏನೈತಿ 0ರಿಂದ 20ಕ್ಕೆ ಆವೃತ್ತಿ ಎಷ್ಟು ಕೊಟ್ಟಿದ್ದಾನೆ, 6. ಹಾಗಾದರೆ ಸಂಚಿತ ಆವೃತ್ತಿ ಕೂಡ ಏನಾಗಿರ್ತದೆ, 6 ಆಗ್ತದೆ. ಇನ್ನು ವರ್ಗಾಂತರ 20ರಿಂದ 40ಕ್ಕೆ ಆವೃತ್ತಿ ಎಷ್ಟಿದೆ, 9 ಇದೆ. ಓಕೆನಾ, ಸೊ ಇದು 9 ಪ್ಲಸ್ 6 15 ಇಲ್ಲಿ ಬರಿಬೇಕು. ಓಕೆನಾ, ಇನ್ನು ನೆಕ್ಸ್ಟ್ 40ರಿಂದ 60 ವರ್ಗಾಂತರಕ್ಕೆ ಎಷ್ಟು ಕೊಟ್ಟಿದ್ದಾನೆ, 10 ಕೊಟ್ಟಿದ್ದಾನೆ. ಸೊ 15 ಪ್ಲಸ್ 10 ಎಷ್ಟಪ್ಪ, 25 ಇಲ್ಲಿ ಬರಿಬೇಕು. ಓಕೆ, ಈ ರೀತಿ ಕೂಡಿಸ್ಬೇಕು. 60ರಿಂದ 80 ವರ್ಗಾಂತರಕ್ಕೆ ಆವೃತ್ತಿಯನ್ನು 8 ಕೊಟ್ಟಿದ್ದಾನೆ. ಸೊ 25 ಪ್ಲಸ್ 8 33 ಇಲ್ಲಿದೆ, 25 ಪ್ಲಸ್ 8 33 ಇಲ್ಲಿದೆ. ಹಾಗೆಯೇ 80ರಿಂದ 100 ವರ್ಗಾಂತರಕ್ಕೆ ಆವೃತ್ತಿಯನ್ನು 7 ಕೊಟ್ಟಿದ್ದಾನೆ. ಸೊ 33 ಪ್ಲಸ್ 7 40. ಓಕೆ, ಸೊ ಇದು ನಮಗೆ ಆನ್ಸರ್ ಸಿಕ್ತು. ಸೊ ಸಂಚಿತ ಆವೃತ್ತಿ 40 ಆಯಿತು. ಹಾಗಾದರೆ ಇವನ್ನೆಲ್ಲ ಎಡಿಷನ್ ಮಾಡಿದರೆ, ಕೂಡಿಸಿದರೆ ಓಕೆ ಎಷ್ಟು ಬರಬೇಕು ನಮ್ಗೆ ಉತ್ತರ, 40 ಬರ್ತದೆ. n = 40 ಆಯಿತು. n = ಎಷ್ಟಾಯಿತು, 40 ಆಯಿತು. ಇವಾಗ ನಮ್ಮ ಮೇನ್ ಇರ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸೊ ನಾವು ಮಧ್ಯಾಂಕವನ್ನು ಕಂಡುಹಿಡಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆ ಏನಿದೆ ಅಂದರೆ, ಇಲ್ಲಿ ನೋಡಿ n = ಎಷ್ಟು ಕೊಟ್ಟಿದ್ದಾನೆ, 40 ಸಿಕ್ತು ನಮಗೆ. n = ಎಷ್ಟು, 40. ಸೊ ಈ 40 ಐತಲ್ಲ, ಇದನ್ನು n/2 ಮಾಡ್ಕೋಬೇಕು. n/2 ಮಾಡ್ಕೊಂಡ್ರೆ ನಮಗೆ ಏನಾರು ಸಿಗ್ತದೆ, ಆನ್ಸರ್ ಸಿಗ್ತದೆ. ಸೊ = 40/2, 2 ಒಂದಲೇ 2 20 ಸಿಕ್ತು. ಓಕೆನಾ, ಸೊ ಇದನ್ನು ಮಧ್ಯಾಂಕವಿರುವ ಆವೃತ್ತಿ ಯಾವುದು, ಹಾಗಾದರೆ 40ರಿಂದ 60 ಈ ವರ್ಗಾಂತರದಲ್ಲಿ ಏನು ಸಿಗ್ತದೆ, ಆವೃತ್ತಿ ಸಿಗ್ತದೆ. ಓಕೆನಾ, ಸೊ L = ಎಷ್ಟಪ್ಪ, 40. L = 40, CF = 15, F = 10, H = 20. ಓಕೆ, ಹಿಂದ್ಗಡೆ ನಾನು ಹಿಂದ್ಗಡೆ ಇರ್ತಕ್ಕಂಥ ಟೇಬಲಲ್ಲಿ ನಾನೆಲ್ಲ ಬರೆದಿದ್ದೀನಿ, ಸ್ವಲ್ಪ ಹಿಂದಕ್ಕೆ ರಿವಿಷನ್ ಮಾಡ್ಕೊಂಡು ನೋಡಿ. ಓಕೆನಾ, ಮಧ್ಯಾಂಕದ ಫಾರ್ಮುಲಾ ಗೊತ್ತೈತೆ ನಮ್ಗೆ, L + n/2 - CF/F × H. ಈಗ ಈ ವ್ಯಾಲ್ಯೂಗಳನ್ನು ಏನು ಮಾಡ್ತಾ ಹೋಗೋಣ, ಹಾಕ್ತಾ ಹೋಗೋಣ. ಏನೈತಿ, L ಅಂದರೆ 40, n/2 ಅಂದರೆ 20 ಇದೆ, n/2 ವ್ಯಾಲ್ಯೂ ಎಷ್ಟಪ್ಪ, 20, ಮೈನಸ್ CF ಅಂದರೆ 15 / F ಅಂದರೆ 10. ಓಕೆ, ಸೊ ಇಲ್ಲಿದೆ ವ್ಯಾಲ್ಯೂ. ಈಗ H × H ಇದೆಯಲ್ಲ, ಇಲ್ಲಿ ಫಾರ್ಮುಲಾ ಅದು, ಇಂಟು H ಅಂದರೆ 20 ಇಲ್ಲಿದೆ. ಸೊ ಇದು ಏನಿದೆ ಇದೆಯಲ್ಲ, ಇದು H ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ. ಓಕೆ, ಇವಾಗ ಏನಪ್ಪ ಅಂದರೆ, ಈ 20 - 15 ಅಂದರೆ ಎಷ್ಟು, 5 ಇಲ್ಲಿದೆ, ಹೌದಾ. ಸೊ 10 ಹಂಗೆ ಇಟ್ಕೊಟ್ರಿ. ಓಕೆ, ಇಲ್ಲಿ ಇಂಟು 20 ಇರೋದ್ರಿಂದ 10 1 10 2. ಓಕೆ, ಈಗ ನಮಗೇನು ಸಿಕ್ತು, 40 ಪ್ಲಸ್ 5 × 2 ಸಿಕ್ತು. ಅದನ್ನ ಇಲ್ಲಿ ಸಪ್ರೇಟ್ ಬರ್ಕೊಡ್ರಿ, 40 ಪ್ಲಸ್ 5 × 2. ಸೊ ಮೊದಲಿಗೆ ನಾವು ಬಾಡ್ಮಸ್ ರೂಲ್ ಪ್ರಕಾರ ಮಲ್ಟಿಪ್ಲಿಕೇಶನ್ ಮೊದಲು ಮಾಡಬೇಕು. ಹಾಗಾಗಿ 5 × 2 ಅಂತ ಇದೆಯಲ್ಲ, ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 10 ವ್ಯಾಲ್ಯೂ ಸಿಕ್ತು ನಮಗೆ. ಸೊ ಪ್ಲಸ್ 40 ಹಾಗೆ ಇಟ್ಕೊಡ್ರಿ. 40 + 50 ಅಂದರೆ 40 + 10 ಅಂದರೆ 50. ಸೊ ಮಧ್ಯಾಂಕ ಎಷ್ಟಪ್ಪ ಅಂದರೆ 50 ಆಗಿರ್ತದೆ. ಸರಿಯಾದ ಉತ್ತರ ಮಧ್ಯಾಂಕ ಎಷ್ಟು, 50. ಓಕೆನಾ. ಸೊ ಇದು 3 ಮಾರ್ಕಿಂದ ಇನ್ನೊಂದು ಪ್ರಶ್ನೆ ಆಯಿತು. ಇನ್ನು ಈ 3 ಮಾರ್ಕಿನ ಕೊನೆಯ ಪ್ರಶ್ನೆ ಯಾವುದಪ್ಪ ಅಂದರೆ 12ನೇ ಪ್ರಶ್ನೆ. ಇಲ್ಲಿ ನೋಡಿ, ವರ್ಗಾಂತರ 1ರಿಂದ 5 ಐತಿ, ಅದಕ್ಕೆ ಆವೃತ್ತಿ 4 ಕೊಟ್ಟಿದ್ದಾನೆ, 6ರಿಂದ 10ಕ್ಕೆ 3 ಕೊಟ್ಟಿದ್ದಾನೆ, 11ರಿಂದ 15ಕ್ಕೆ 2 ಕೊಟ್ಟಿದ್ದಾನೆ, 16ರಿಂದ 20ಕ್ಕೆ 1 ಕೊಟ್ಟಿದ್ದಾನೆ, ಹಾಗೆ 20ರಿಂದ 21ರಿಂದ 25ಕ್ಕೆ 5 ಕೊಟ್ಟಿದ್ದಾನೆ. ಸೊ ಇಲ್ಲಿ ನೆಕ್ಸ್ಟು ಆವೃತ್ತಿಯನ್ನು ಮತ್ತು ಮಧ್ಯ ಬಿಂದುವನ್ನು ಬರ್ಕೋಬೇಕಾಗ್ತದೆ ನಾವು. ಓಕೆ, ಸೊ ಇಲ್ಲಿದೆ
1ರಿಂದ 5 ವರ್ಗಾಂತರಕ್ಕೆ ಆವೃತ್ತಿ 4, 6ರಿಂದ 10ಕ್ಕೆ 3, 11ರಿಂದ 15ಕ್ಕೆ 2, 16ರಿಂದ 20ಕ್ಕೆ 1, 21ರಿಂದ 25ಕ್ಕೆ 5. ಸೊ ಆವೃತ್ತಿಯನ್ನು ಏನು ಮಾಡೋಣ, ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನಮ್ಗೆ ಆಗ ಆನ್ಸರ್ ಎಷ್ಟಪ್ಪ, n = 15 ಸಿಕ್ತು. FI ಎಷ್ಟಪ್ಪ ಅಂದರೆ 15. ಓಕೆ, FI ಅಂತ ಕನ್ಸಿಡರ್ ಮಾಡಿದ್ರು ನಡೀತದೆ, ನಂಬರ್ಸ್ ಅಂತ ಬರೆದ್ರು ನಡೀತದೆ. ಸೊ ಮಧ್ಯಬಿಂದು ನೋಡ್ತಾ ಹೋಗೋಣ. ಈಗ 1ರಿಂದ 5ರಲ್ಲಿ ವರ್ಗಾಂತರದಲ್ಲಿ ಮಧ್ಯಬಿಂದು ಎಷ್ಟು, 3 ಇದೆ. 6ರಿಂದ 10ರಲ್ಲಿ ಮಧ್ಯಬಿಂದು 8, 11ರಿಂದ 15ರಲ್ಲಿ ಮಧ್ಯಬಿಂದು 13, 16ರಿಂದ 20ರಲ್ಲಿ 18, ಸೊ 21ರಿಂದ 25ರಲ್ಲಿ ಮಧ್ಯಬಿಂದು 23 ಆಗ್ತದೆ. ಓಕೆ, ಇವಾಗ ಈ ಮಧ್ಯಬಿಂದು ಮತ್ತು ಆವೃತ್ತಿಯನ್ನು ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಬೇಕು. FI XI 4 3 12, 3 8 24, 2 13 26, 1 18 18, 5 23 115. ಸೊ ಅಥವಾ ಹಿಂಗೆ ಉಲ್ಟಾ ಮಾಡೋದು, 3 4 2 ಮಾಡಿದ್ರು ಸೇಮ್, ಅಳಿಯಲ್ಲ ಮಗಳ ಗಂಡ. ಸೊ ಹಾಗಾಗಿ ವ್ಯಾಲ್ಯೂಸ್ ಲಾಸ್ಟ್ ಈ 12 24 26 18 115 ಎಡಿಷನ್ ಮಾಡಿದಾಗ ಕೂಡಿಸಿದಾಗ ನಮಗೆ ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ಅಂದರೆ 195 ಸಿಗ್ತದೆ. ಇವಾಗ ನಾವು ಸರಾಸರಿಯನ್ನು ಕಂಡುಹಿಡಿಬೇಕು. ಓಕೆನಾ, ಸರಾಸರಿ ಫಾರ್ಮುಲಾ ಗೊತ್ತೈತೆ ನಮ್ಗೆ. ಸರಾಸರಿ = FI XI / FI ಅಂತ ಇದೆ. ಸೊ FI XI ವ್ಯಾಲ್ಯೂ ಎಷ್ಟೈತಿ, 195 ಐತಿ. ಹಾಗೆ FI ವ್ಯಾಲ್ಯೂ ಎಷ್ಟೈತಿ, 15 ಐತಿ. ಸೊ ಇದನ್ನ ಡಿವಿಷನ್ ಮಾಡ್ತಾ ಹೋಗೋಣ. 195 / 15 ಅಂದರೆ 15 1 15 13. ಹಾಗಾದರೆ ಸರಾಸರಿ ಎಷ್ಟಪ್ಪ ಅಂದರೆ 13 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಸರಾಸರಿ ಬಗ್ಗೆ ಮತ್ತು ಬಹುಲಕ ಮಧ್ಯಾಂಕದ ಬಗ್ಗೆ ವಿಡಿಯೋಗಳಲ್ಲಿ ಲೆಕ್ಕವನ್ನು ನೋಡ್ತಾ ಹೋದ್ವಿ. ಹಾಗೆ ಸಂಖ್ಯಾಶಾಸ್ತ್ರ ಒಂದು ಪಾಠದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.